ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭಾನುವಾರ, ಶಿವರಾತ್ರಿ ಹಬ್ಬದ 2ನೇ ದಿನದ ಲಾಗು ಇದಾಗಿರುತ್ತೆ. ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ. ಬನ್ನಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದು ಶೇರ್ ಮಾಡ್ಕೊತೀವಿ. ತುಮಕೂರಲ್ಲ ತಾನೆ? ತುಮಕೂರು ಜಾತ್ರೆ ಎತ್ತನಹಳ್ಳಿ ಎಲ್ಲಿ ಮಾಡಿರೋದು ತುಮಕೂರಲ್ಲಿ ತಾನೆ. ಮತ್ತು ತುಮಕೂರು ಜಾತ್ರೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ಹೇಳಿ ಬ್ರೇಸ್ಲೆಟ್ ತಗೊಂಡೆ, ಯಾಕಂದರೆ ನನಗೆ ಫ್ಲವರ್ ತಗೊಂಡಿದ್ನಲ್ಲ, ನನಗೆ ಬಟರ್ಫ್ಲೈದು ಬೇಕಾಗಿತ್ತು. ಶೋ ಸಿಕ್ತು ಅಂತ ತಗೋಬಿಟ್ಟೆ. ಚಟಪಟ ಚಟಪಟ ನನ್ನ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ನನ್ನ ಡ್ರೆಸ್ ನೋಡಿ, ನಮ್ಮಮ್ಮ ಲುಕ್. ನಿಂದು ತೋರಿಸ್ಲಾ? ನಿಂದು ತೋರಿಸ್ಲಾ? ನಿನ್ನ ಮುಖ ತೋರಿಸ ಬೇಡ. ಸೊ ಕಾಸ್ಟ್ಲಿ ಡ್ರೆಸ್. ಇವಾಗ ನಾವು ಹೊರಟಿದ್ದೀವಿ ಲೂಲು ಮಾಲ್ಗೆ ಹೋಗೋಣ ಅಂದ್ಬಿಟ್ಟು. ಮೊನ್ನೆ ಎಲ್ಲ ಶಿವರಾತ್ರಿ ಹಬ್ಬ ಮತ್ತು ವುಮೆನ್ಸ್ ಡೇ ಕೂಡ ಇದ್ದಿದ್ದರಿಂದ ನಾವು ಊರಲ್ಲಿದ್ವಿ, ಪೂಜೆಗೆ ಹೋಗಿದ್ವಲ್ವ. ಅದರಿಂದ ಇವತ್ತು ಸಂಡೇ, ಮತ್ತು ಮಕ್ಕಳು ಕೂಡ ಅದೇ ಸುಮಾರು ದಿನದ ಕೇಳ್ತಾಯಿದ್ರು ಲೂಲು ಮಾಲಿಗೆ ಕರ್ಕೊಂಡೋಗಿ ಮಮ್ಮಿ ಅಂತ. ಅದರಿಂದ ಹಸ್ಬೆಂಡು ವುಮೆನ್ಸ್ ಡೇಗೆ ಒಂದು ಸ್ಪೆಷಲ್ ಆಗಿರುತ್ತೆ ಅಂದ್ಬಿಟ್ಟು ಹೋಗೋಣ ನಡೀರಿ ಅಂದ್ಬಿಟ್ಟು ಹೋಗ್ತಾ, ದಿಢೀರ್ ಅಂತಲೇ ಹೊರಟಿದ್ದು, ಪ್ಲ್ಯಾನಿಂಗ್ ಅಂತ ಏನಿಲ್ಲ. ಕೇಳ್ತಾಯಿದ್ರು, ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಇವತ್ತೇ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ. ಹಾಗೆ ಸುಮ್ಮನೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಕೂತಿದ್ವಿ. ಹಾಗೆ ಮಾತಾಡ್ತಾ ಇಲ್ಲ ಇವತ್ತೇ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಬನ್ನಿ, ಇವತ್ತಿನ ವಿಡಿಯೋ ಹೇಗಿರುತ್ತೆ, ಏನೆಲ್ಲ ಎಂಜಾಯ್ ಮಾಡಿದ್ವಿ ನಾವು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಪಾರ್ಕಿಂಗ್ ಏರಿಯಾ, ಒಂಥರ ಡಿಫ್ರೆಂಟ್ ಆಗಿದೆ ಪಾರ್ಕಿಂಗ್ ಏರಿಯಾ. ನಾವು ಬೇರೆ ಕಂಟ್ರಿಗಳಲ್ಲೆಲ್ಲ ನೋಡ್ತಾ ಇದ್ವಿ ಈ ಥರ ಪಾರ್ಕಿಂಗ್ ಮಾಡೋದನ್ನ. ನಾವು ಕೂಡ ಇವತ್ತೇ ಫಸ್ಟ್ ಟೈಮು ಈ ಥರ ಪಾರ್ಕಿಂಗ್ ಏರಿಯಾನ ನೋಡಿದ್ದು. ಏಕೆಂದರೆ ತುಂಬ ದೊಡ್ಡದಲ್ವ ಈ ಮಾಲು, ತುಂಬ ವೆಹಿಕಲ್ಸ್ಗಳು ಕೂಡ ಬರ್ತವೆ. ಅದಕ್ಕೋಸ್ಕರ ಈ ಥರ ಪಾರ್ಕಿಂಗ್ಗೆ ಈ ಥರ ಮಾಡಿದ್ದಾರೆ ನೋಡಿ. ಅದು ಲಿಫ್ಟ್ ಮಾಡ್ತಾರೆ. ನಮ್ಮ ಗಾಡಿ ಮೇಲ್ಕ್ ಹೋಗ್ತಿರೋ. ನೀವು ಬರ್ಬೇಕಾದ್ರೆ 4 ಲಿಫ್ಟಲ್ಲಿ ಬರಬೇಕು. ಅದಿರುತ್ತೆ, ಇದ್ರ ಮೇಲೆ ಗಾಡಿ ಪಾರ್ಕಿಂಗ್ ಮಾಡಿ ಇವಾಗ ಲೂಲು ಮಾಲ್ ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಆಗ್ತಿದ್ದಂಗೆ ಈ ಸೈಡು ಶಾಪಿಂಗ್ ಏನೇನೋ ಇಟ್ಟಿದ್ರು, ನೋಡೋಣ ಅಂತ ಬಂದ್ವಿ. ಇವಾಗ ರಂಜಾನ್ ಹಬ್ಬ ಕೂಡ ಬರ್ತಾ ಇರೋದನ್ನ ಬರೀ ಖರ್ಜೂರನೇ ಇದ್ದು ಇಲ್ಲಿ. ಖರ್ಜೂರ ಟೇಸ್ಟ್ ಮಾಡ್ಬೋದಾ? ಏನಾಯ್ತು? ಇವಾಗ ರಂಜಾನ್ ಉಪವಾಸ ಮಾಡ್ತಾರಲ್ಲ, ಅವರು ಉಪವಾಸ ಬಿಡಬೇಕಾದ್ರೆ ಫಸ್ಟು ಒಂದು ಖರ್ಜೂನ ಒಂದು ಗ್ಲಾಸ್ ನೀರು ಕುಡ್ದು ಉಪವಾಸ ಬಿಡ್ತಾರೆ.
ಅದರಿಂದ ಇವಾಗ ಹೆಚ್ಚಿಗೆ ಅದು ಸೇಲ್ ಆಗುತ್ತೆ ಅಂದ್ಬಿಟ್ಟು ತುಂಬ ಎಷ್ಟು ವೆರೈಟಿ ಇಟ್ಟಿದ್ರು ಅಂದರೆ ಅಷ್ಟು ವೆರೈಟಿ ಇದ್ದರು. ಹಾಗೆ ನಾವು ಕೂಡ ಸ್ವಲ್ಪ ಖರ್ಜೂರ ತಗೊಂಡು ಹಾಗೆ ತಿನ್ಕೊತ ಇವಾಗ ಒಳಗಡೆ ಹೊರಟಿದ್ದೀವಿ. ಈ ಸೈಡ್ ಬಂದು ಬಾಡಿ ರಿಲ್ಯಾಕ್ಸಿಂಗ್ ಮಸಾಜ್ ಏನೋ ಮಾಡ್ತಾಯಿದ್ರು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಬಂದಿದ್ದು ಮಕ್ಕಳು ಗೇಮ್ ಆಡೋಕ್ಕೆ ಅಂತಲೇ ಬಂದಿದ್ದು, ನಾವೇನು ಶಾಪಿಂಗ್ ಅಂತ ಏನಿಲ್ಲ. ಮತ್ತು ಹಾಗೆ ನೋಡು ಇರಲಿಲ್ವಲ್ಲ, ಹಾಗೆ ನೋಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಬಂದಿದ್ದೀವಿ. ತಿನ್ನು ನೋಡು. ನಡಿ, ನಾನು ನಿನ್ನ ವಿಡಿಯೋ ಮಾಡೋಕ್ಕೆ. ನೋಡಿ ಇವಾಗ ಬಂದ್ವಿ. ಫನ್ ಟೂರ ಅಂದ್ಬಿಟ್ಟು ಟಿಕೆಟ್ಸ್ ಇವಾಗ ಇಲ್ಲಿ ಇಷ್ಟು ಅಮೌಂಟ್ ಅಂತ ಪೇ ಮಾಡಿ ಕಾರ್ಡ್ ಮಾಡಿಸ್ಕೋಬೇಕು. ಸೇಮ್ ನಾವು ಕೋರಮಂಗ್ಲದಲ್ಲಿ ಫೋರಮ್ ಮಾಲಲ್ಲಿ ಹೋಗ್ತಾ ಇದ್ದೀವಲ್ಲ, ಟೈಮ್ ಝೋನು, ಅದೇ ಥರ ಕಾರ್ಡ್ ಮಾಡಿಸ್ಕೊಂಡು ಹಾಗೆ ಕೂಡ ಹೋಗಿ ನೋಡ್ಕೊಂಡು ಬರ್ಬೋದು. ಅದೇ ಗೇಮ್ ಏನೂ ಆಡೋಕ್ಕಾಗಲ್ಲ. ಕಾರ್ಡ್ ಮಾಡಿಸ್ಕೊಂಡ್ರೆ ಅಲ್ಲೋಗಿ ನಾವು ಇಷ್ಟ ಆದಂಥ ಗೇಮ್ ಕೂಡ ಆಡ್ಬೋದು. ಇವಾಗ ಕಾರ್ಡ್ ಕೂಡ ಮಾಡಿಸ್ಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಲಾಸ್ಟ್ ಫ್ಲೋರಲ್ಲಿದೆ, 5th ಫ್ಲೋರೋ ಏನೋ ಅಂತ ಅನಿಸುತ್ತೆ. ತುಂಬ ದೊಡ್ಡದಿದೆ. ಇವಾಗ ಹೊಸ್ದಾಗಿ ಒಂದು ಮಾಲ್ ಆಗಿದೆಯಲ್ಲ, ಏಷ್ಯನ್ ಮಾಲ್ ಏನೋ ಆಗಿದೆಯಲ್ಲ, ಅದಕ್ಕಿಂತ ಇದು ದೊಡ್ಡದು ಅಂತಲೇ ಹೇಳ್ತಾಯಿದ್ರು. ತುಂಬ ದೊಡ್ಡದಿದೆ, ಆದರೆ ಗಟ್ಟಿಯಾಗಿರಬೇಕು. ಈ ಮಾಲೆಲ್ಲ ಫುಲ್ಲು ಸುತ್ತಬೇಕು ಅಂದರೆ ನಾವು ಫುಲ್ಲು ಸುತ್ತಲಿಲ್ಲ. ಗೇಮ್ ಆಡೋ ವರ್ಷಲ್ಲೇ ಸುಸ್ತಾಗೋದ್ವಿ. ಬನ್ನಿ ಆಮೇಲೆ ನೋಡೋಣ ಏನೆಲ್ಲ ನೋಡಿದ್ವಿ, ಇಲ್ಲೆಲ್ಲ ಹೋದ್ವಿ ಅನ್ನೋದು. ಚಿಕ್ಕ ಚಿಕ್ಕ ಗೇಮ್ಗಳೆಲ್ಲ ಸೇಮ್ ಅಲ್ಲಿ ಟೈಮ್ ಝೋನಲ್ಲಿ ಏನೇನು ಗೇಮ್ಗಳಿದ್ವು ಅದೇ ಗೇಮ್ಗಳಿದ್ದಾವೆ. ಆದರೆ ಅದನ್ನು ಬಿಟ್ಟರೆ ಇನ್ನು ದೊಡ್ಡ ದೊಡ್ಡ ಗೇಮ್ಗಳೆಲ್ಲ ಆಡಿದ್ರು. ಚಿಕ್ಕ ಚಿಕ್ಕ ಗೇಮ್ಗಳನ್ನೆಲ್ಲ ಆಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅಲ್ಲೇ ಆಡ್ತಾಯಿದ್ರಲ್ವ. ದೊಡ್ಡ ಗೇಮ್ಗಳ್ನೆಲ್ಲ ಇಲ್ಲಿ ಅವರು ಆಡಿ ಎಂಜಾಯ್ ಮಾಡಿದ್ರು. ಬನ್ನಿ ಯಾವ್ಯಾವೆಲ್ಲ ಗೇಮ್ ಆಡಿದ್ರು ಅನ್ನೋದನ್ನ. ಫಸ್ಟು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಾವು 4 ಜನ ಒಂದು ಗೇಮ್ ಆಡಿದ್ವಿ. ಆ ವಿಡಿಯೋ ನನ್ನ ಹತ್ರ ಇಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಅದು ಫೋನಲ್ಲಿ ಹಸ್ಬೆಂಡ್ ವಿಡಿಯೋ ಮಾಡಿದ್ರು. ಅದು ನನ್ನ ಫೋನ್ಗಿನ್ನೂ ಕಳಿಸ್ಕೊಂಡು ನೆಕ್ಸ್ಟ್ ವಿಡಿಯೋ ಇದು ಪಾರ್ಟ್ 2 ಆಗಿ ಹಾಕ್ತೀನಿ, ಯಾಕೆಂದರೆ ತುಂಬ ಲೆಂತಿ ಇದೆ ವಿಡಿಯೋ. ಆ ವಿಡಿಯೋದಲ್ಲಿ ಆ ವಿಡಿಯೋನ ಶೇರ್ ಮಾಡ್ಕೊತೀನಿ. ಇವಾಗ ನೆಕ್ಸ್ಟು 2ನೇ ಗೇಮು ನಾನು ಮಗಳಾಡಿದ್ದು. ಅದು ಫಸ್ಟು, ಆಮೇಲೆ 2ನೇ ಗೇಮು. ಫಸ್ಟ್ ಟೈಮೇ ಅಂತ ಅಂದ್ಕೊತೀನಿ ನಾನು ಮಗಳ ಜೊತೆ ಈ ಥರ ಗೇಮೆಲ್ಲ ಆಟ ಆಡಿದ್ದು. ಖುಷಿಯಾಯಿತು. ನಾವು ಕೂಡ ಎಂಜಾಯ್ ಮಾಡಿದ್ವಿ ಗೇಮೆಲ್ಲ ಆಡಿ. ಏಕೆಂದರೆ ನಾವು ಕೂಡ ಎಲ್ಲೋ ಆಡಿದ್ದಿಲ್ಲ, ಮತ್ತು ಮಗಳು ಕೂಡ ನನ್ನ ಜೊತೆ ಆಡಲ್ಲ ಅಂತ ಅವಳು ಹೇಳ್ತಾಳೆ. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ಹಿಂಗೆ ಅಂತ ಹೇಳ್ತಾ ಇರ್ತಾಳೆ. ಅವ್ಳ ಜೊತೆ ನಾವು ಕೂಡ ಆಡಿದ್ರೆ ಅವಳಿಗೇನೋ ಒಂಥರ ಖುಷಿ. ಅದರಿಂದ ನಾನು 1-2 ಗೇಮ್ ಆಡಿದೆ, ಹಸ್ಬೆಂಡು ಕೂಡ ಅವಳ ಜೊತೆ 1-2 ಗೇಮು ಆಟ ಆಡಿದ್ರು. ಎಂಜಾಯ್ ಮಾಡಿದ್ವಿ ನಾವು ಕೂಡ. ನಾವು ಮಕ್ಕಳಾಗಿ ಒಂದಿನ ಅವ್ರ ಜೊತೆ ಕಳೆದ್ವಿ. ಏಕೆಂದರೆ ಕಷ್ಟಪಡೋದೇ ನಾವು ಕೂಡ ಏನು ಒಂದಿನ ಎಂಜಾಯ್ ಮಾಡಬೇಕಲ್ವ. ದಿನ ಕಷ್ಟಪಟ್ಟು ನಾವು ದುಡಿತೀವಿ, ಅದನ್ನು ಒಂದು ದಿನ ನಮ್ಮ ವ್ಯಾಲ್ಯೂಗೆ ತಕ್ಕನಾಗೆ ನಾವು ಕೂಡ ಎಂಜಾಯ್ ಮಾಡಿದ್ರೆ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ಇವತ್ತು ನಾವು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತೀನಿ. ಇವಾಗ ಮಗ ಒಂದು ಗೇಮ್ ಮಾಡ್ತಾಯಿದ್ದಾನೆ. ಅಮೌಂಟ್ ಕಟ್ಸ್ಕೊಂಡು ಒಂದು ಕಾರ್ಡ್ ಕೊಡ್ತಾರೆ ನಮಗೆ. ಆ ಕಾರ್ಡನ್ನ ಈ ಥರ ನಾವು ಸ್ಕ್ಯಾನ್ ಮಾಡಿ ಗೇಮ್ ಆಡಬೇಕು. ಅಲ್ಲಿ ಬಂದಂಥ ಪಾಯಿಂಟ್ಸು ಅದೇ ಕಾರ್ಡ್ಗೆ ಟ್ರಾನ್ಸ್ಫರ್ ಆಗುತ್ತೆ.
ಇನ್ನೊಂದು ಮಾಲ್ ಕೇಳಿದ್ದಾರೆ ಮಗಳು, ಓರಿಯನ್ ಮಾಲ್ ಒಂದು ತೋರ್ಸ್ ಮಮ್ಮಿ ಅಂತ. ಮೊನ್ನೆ ಊರಿಂದ ಬಂದಾಗ ಕೂಡ ಹಸ್ಬೆಂಡ್ ಅದನ್ನೇ ಹೇಳ್ಕೊಂಬಂದರು. ಆನ್ ದ ವೇನೇ ಬರಬೇಕಲ್ಲ ನಾವು, ಓರಿಯನ್ ಮಾಲ್ ಮುಂದೆನೇ ಇದೊಂದು ಮಾಲ್ ತೋರಿಸ್ಬೇಕು ಮಕ್ಕಳಿಗೆ ಅಂತ ಹೇಳ್ತಾಯಿದ್ರು. ರೀಸೆಂಟಾಗಿ ಅಲ್ಲಿಗೂ ಹೋಗ್ತೀವಿ, ಆದರೆ ಸ್ವಲ್ಪ ರಜಾ ಬರಬೇಕಷ್ಟೇ, ಇವಾಗ ಎಕ್ಸಾಮ್ ಬೇರೆ ನಡೀತಾ ಇದೆಯಲ್ಲ. ಇವಾಗ ನೆಕ್ಸ್ಟು ನಿಶಾ ದರ್ಶು, ಇದು ಏನೋ ಝೀರೋ ಗ್ರಾವಿಟಿ ಗೇಮ್ ಅಂತೆ. ಅದು ತುಂಬ ಫುಲ್ಲು ಸುತ್ತುತ್ತೆ, ತೋರಿಸ್ತೀನಿ ನೋಡಿ. ನಮಗಂತೂ ಈ ಗೇಮ್ಗಳೆಲ್ಲ ಆಡೋಕ್ಕಲ್ಲ, ಒಂದು ಸ್ವಲ್ಪ ಇದು ತಿರುಗಿದ್ರೇ ತಲೆ ತಿರುಗಿ ಬರುತ್ತೆ. ಆ ಗೇಮ್ ಆಡ್ತೀವಿ. ಈ ಗೇಮ್ ಆಡೋಕ್ಕೋಸ್ಕರನೇ ಅವರಿಬ್ಬರು ಬಂದಿರೋದು. ಗೇಮ್ ಆಡ್ತೀವಿ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಮಗಳು ಹೌದು, ಏನು ಏಜ್ ಮೇಲೆ ಕಳಿಸೋದಂಥದ್ದು. ಅವಳು ಬೇಡ ಅಂದರು, ಅವಳು ಹೋಗಲಿಲ್ಲ. ಇವಾಗ ನಿಶಾ ದರ್ಶಿ ಇಬ್ಬರು ಹೋಗ್ತಾ ಇದ್ದಾರೆ. ನಮಗೇನು ಇಲ್ಲಿ ಆಚೆ ನಿಂತ್ಕೊಂಡು ನೋಡೋರಿಗೆ ತಲೆ ಸುತ್ತು ಬಂತು. ನೆಕ್ಸ್ಟು ಹಸ್ಬೆಂಡು ಮಗಳು ಇಲ್ಲಿ ಆ ಕಡೆ ತಿರುಗ್ತಾ ಇದೆ ನೋಡಿ, ಹಾಗೆ ಮಾಡ್ತಾರೆ. ನೆಕ್ಸ್ಟ್ ಅವರು ಕೂಡ ಇವ್ರು ಹೋಗಿ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೂ ಶುರುವಾಗಿಲ್ಲ. ತುಂಬ ವೆರೈಟಿಯಾಗಿ ಈ ಗೇಮ್ಸ್ಗಳಿದ್ದಾವೆ. ಆಡೋರಷ್ಟೇ ಬೇಕಾಗಿರೋದು. ನಮಗಂತೂ ಇವೆಲ್ಲ ತಲೆ ತಿರುಗಿ ಬಂದಂಗೆ ಆಗ್ತಾಯಿದೆ ಹಿಂಗೆ ನೋಡ್ತಾ ಇದ್ದರೆ. ಈ ಗೇಮ್ ಇವಾಗ ಶುರುವಾಗ್ತಾಯಿದೆ ನೋಡಿ, ಎಷ್ಟು ಫಾಸ್ಟಾಗಿ ತಿರುಗುತ್ತೆ. ಆ ಗಾಳಿಲೇ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ನಿಂತ್ಕೋಬೇಕಂತೆ, ಆ ಥರ ಗೇಮ್ ಇದು. ತಲೆ ಸುತ್ತಲಿಲ್ವಾ? ಏನು ತೇಳ್ತೈತೆ? ಯಾರ ಕೆಳಗೆ ಬಂದ್ಬಿಟ್ಟಿದ್ರು? ಇಲ್ಲ, ಒಂದೇ ಹುಡುಗಿ ಅರ್ಧಕ್ಕೆ ಬಂದ್ಬಿಟ್ಟಿದ್ಲು. ಏನ ಇಲ್ಲಪ್ಪ, ನಾನು ಇಡಲ್ಲ. ತಲೆ ತಿರುಗ್ತೈತೆ. ಹಸ್ಬೆಂಡ್ ನಂಗೆ ಆಡೋಕ್ಕಾಗಲ್ಲ, ನನಗೆ ತಲೆ ಸುತ್ತು ಬರುತ್ತೆ, ಆಡಲ್ಲ ಅಂದರು. ಮಗಳು ಬಿಡಲಿಲ್ಲ, ಇಲ್ಲ ನೀನು ಆಡಲೇಬೇಕು ನನ್ನ ಜೊತೆ ಅಂತ ಇದು ಮಾಡಿದ್ಲು. ಸರಿ ಅಂದ್ಬಿಟ್ಟು ಇದೊಂದು ಗೇಮ್ ಆದರೂ ಆಡ್ತೀನಿ ಅಂದ್ಬಿಟ್ಟು ಹೋದರು. ಆದರೆ ಅವರು ಹೋಗಿ ಅಲ್ಲಿ ಕುತ್ಕೊಂಡು ಕಣ್ಣು ಮುಚ್ಚಿದವ್ರು ತೆಗಿಲೇ ಇಲ್ಲ. ಅವ್ರಿಗೆ ತುಂಬ ತಲೆ ಸುತ್ತು. ಅವರು ಇಷ್ಟನೇ ಪಡಲ್ಲ ಈ ಥರ ಗೇಮ್ಗಳೆಲ್ಲ. ಏನು ಮಾಡೋಕ್ಕಲ್ಲ ಅಂದ್ಬಿಟ್ಟು ಹೋದರು. ನಿಲ್ಲಿಸ್ತಾರೆ ಅಂದ್ಕೊಂಡ್ರು, ತಿರುಗಿಸ್ತಾರೆ. ಇದೆ ಚೆನ್ನಾಗಿ.
ಇದು ಮಾಡ್ತೀವ ನಾವು ನೋಡಿದ್ದೇನೆ ತೆಗೆದುಬಿಟ್ಟು ಅದು ತೆಗೆದ್ಮೇಲೆ ಕಾಣಿಸಲ್ವಾ ನಂಗೆ ಗ್ಲಾಸಲ್ಲಿ ಭಯ ಆಗಿತ್ತು, ಭಯ ಆಗಿಲ್ಲ. ಖುಷಿ ಆಯ್ತಾ? ಖುಷಿ ಕೂಡ ನೋಡಿದ್ರಲ್ಲ 3D ಗೇಮ್ ನೋಡಿಕೊಂಡು 3D 4Dನ ಗೊತ್ತಿಲ್ಲ ನನಗೆ 3D ಗೇಮ್ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಅಲ್ಲೆಲ್ಲ ಆಡಿದ್ಕೋದ್ಕು ಎಲ್ರಿಗೂ ತಲೆ ಸುತ್ತು ಬಂದ್ಬಿಟ್ಟಿತ್ತು. ಮತ್ತು ನಾಷ್ಟ ಮಾಡಿದ್ದು, ಊಟ ಕೂಡ ಏನೂ ಮಾಡಿರಲಿಲ್ಲ. ಇನ್ನೂ ನಾವು ನಾಷ್ಟ ಮಾಡಿದ್ದೆ ಸ್ವಲ್ಪ ಲೇಟು, 12:30 ಆಗಿತ್ತು. ಅದರಿಂದ ಸ್ನ್ಯಾಕ್ಸ್ ಟೈಮ್ ಆಗಿತ್ತಲ್ವ, ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಂಬರೋಣ ಬನ್ನಿರಿ, ಆಮೇಲೆ ಆಡಿರ ಅಂದ್ಬಿಟ್ಟು ಇವಾಗ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇವೆಲ್ಲ ಮಾಮೂಲಿ ಅಲ್ಲೇ ಇರ್ತಾವಲ್ಲ, ಟೈಮ್ ಝೋನಲ್ಲಿ ಇದ್ದಾವೆ ಇವೆಲ್ಲ. ಅದೇ ಡಿಫ್ರೆಂಟ್ ಐತೆ. ಯಾ ತಿನ್ನು ಹೊಟ್ಟೆಗೆ ತಿಂದರೆ ಇಡ್ಲಿ ಸಾಕ ನಿಂಗೆ? ಅದ್ರಲ್ಲಿ ಹೋಗೋಣ, ಜಿಪ್ಲೈನ್. ನಾನು ಟ್ರಾಂಪೋಲಿನ್. ಎಲ್ಲರೂ ಆಡ್ತಾರೆ. ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟೇ. ನಾನು ಹಂಗೆ ಅನ್ಕೊಂಡು ವಂಡರ್ಲಾದಲ್ಲಿ ಡಬಲ್ ಆಗಿದೆ ಇದು. ಹಿಂಗೆ ಹೋಗ್ತಾ ಇರುತ್ತೆ, ಒಂದೇ ಸೆಕೆಂಡ್ ನಿಲ್ಲಿಸಿ ಮತ್ತೆ ರಿವರ್ಸ್ ಮಿಕ್ಸರ್ ಅಂತಾರೆ ಅದನ್ನು. ನೀನು ನಗ್ತಿದ್ದೆ, ನಿಮ್ಮಮ್ಮ ಹೋಗಿ ಕುತ್ಕೊಂಡಾಗ ಮುಚ್ಚಿದ್ದು. ಆಮೇಲೆ ತಿರ್ಗಾ ನಿಲ್ಸಾಗ ಮಾಡಿದ್ರಲ್ಲ, ಅವಾಗ ಬಿಟ್ಟರು. ಆಮೇಲೆ ತಿರ್ಗಾ ಇದು ಮಾಡಿದ್ರು. ಅದು ನಾವು ವಂಡರ್ಲಾ ಗೊತ್ತಿದೆ. ಅಲ್ಲ ಅದು ಇನ್ನೊಂಚೂರು ತೆಳ್ಳವಳ್ದು ಆ ಕಡೆಗೆ.
ಬಾಸ್ ಅವ್ನು ನೋಡ್ತಾರೆ. ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಬಂದ್ವಿ, ಆದರೆ ಏನು ಇಷ್ಟ ಆಗಲಿಲ್ಲ. ಅಲ್ಲಿ ಎಲ್ಲರೂ ಕೂಡ ಪಾನಿಪುರಿ ಕೇಳಿದ್ವಿ. ಅದು ಪಾನಿಪುರಿನ ಗೋಲ್ಗಪ್ಪನ ಏನೂ ಅರ್ಥ ಆಗಲಿಲ್ಲ, ಆ ಥರ ಇತ್ತು. ಹೇಳ್ಬೇಕು ಅಂದರೆ ಬೀದಿ ಸೈಡು ರೋಡ್ ಸೈಡ್ ಮಾರ್ತಾರಲ್ಲ, ಆ ಊಟನೇ ಎಷ್ಟು ಟೇಸ್ಟಿಯಾಗಿ ಒಂಥರ ಚೆನ್ನಾಗಿರುತ್ತೆ. ಐಫೈ ಏನೇ ಅಲ್ಲಿ ಸರ್ವೆಲ್ಲ ಮಾಡ್ತಾರೆ, ಇಲ್ಲಿ ಎಲ್ಲ ನಾವೇ ಮಾಡ್ಕೋಬೇಕು. ಏನೋ ಇಷ್ಟ ಆಗಲಿಲ್ಲ. ಆಮೇಲೆ ನಂತರ ಈ ಕಡೆ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಅಲ್ಲಿ ಐಸ್ ಕ್ರೀಮ್ ಇತ್ತು. ಮಗಳಿಗಂತೂ ಐಸ್ ಕ್ರೀಮು ಪಂಚಪ್ರಾಣ ಫೇವ್ರೇಟು. ಮತ್ತು ಇದು ಒಂಥರ ಐಸ್ ಕ್ರೀಮ್ ಕೊಡ್ಬೇಕಾದ್ರೆ ಒಂಥರ ಆಟ ಆಡಿಸಿ ಎಲ್ಲ ಕೊಡ್ತಾರಲ್ಲ, ಅದಿತ್ತು. ಅವಳು ವಿಡಿಯೋಸಲ್ಲೆಲ್ಲ ನೋಡ್ತಾಯಿದ್ಲು, ಇಷ್ಟಪಡ್ತಾಯಿದ್ಲು. ಸರಿ ಅದನ್ನು ಮಾಡಿಸೋಣ ಅಂದ್ಬಿಟ್ಟು ಬಂದ್ವಿ. ನೋಡಿ, ಹಾಗೆ ನಾನು ವಿಡಿಯೋ ಹಾಕ್ತೀನಿ. ಎಲ್ಲ ತೋರ್ಸು. ಚೆನ್ನಾಗಿ ಆಟ ಆಡ್ಸಿದ್ರಾ? ನಿಂಗೆ ಇಷ್ಟ ಆಯ್ತು ತಾನೇ? ಇದು ಇದೇ ಬೇಕಾಗಿತ್ತು ನಿಂಗಿವೆ. ಅಲ್ಲಿಂದ ನೆಕ್ಸ್ಟು ನಾವು KFC ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಏಕೆಂದರೆ ಅಲ್ಲಿ ಪಾನಿಪುರಿ ಎಲ್ಲ ಅಷ್ಟು ಇಷ್ಟ ಆಗಲಿಲ್ಲ, ಅಷ್ಟು ಚೆನ್ನಾಗೂ ಇರಲಿಲ್ಲ. ಬಿಸಿ ಇದ್ದಾನೆ ಊರಿನ ಬ್ಲಾಕ್ ನಾನು ನಿಶಾ ಖುಷಿ KFC ತಿಂದ್ವಿ. ಮಗ ಬಂದು ಬರ್ಗರ್ ತೊಗೊಂಡಿದ್ದ. ಹಸ್ಬೆಂಡ್ ನಾನ್ ವೆಜ್ ತಿನ್ನಲ್ಲ ಇವತ್ತು ಅಂದ್ಬಿಟ್ಟು ಅವ್ರೇನು ತೊಗೊಲಿಲ್ಲ. ಐಸ್ ಕ್ರೀಮ್ ತಿಂದರು. ಮಗಳಿಗೆ ಇಷ್ಟ ಆಗಲಿಲ್ಲ, ಐಸ್ ಕ್ರೀಮ್ ತೊಗೊಳ್ಳು ತಿನ್ನೋಣ ಅಂತ ಇಷ್ಟ ಆಗಲಿಲ್ಲ. ಹಸ್ಬೆಂಡೇ ತಿಂದ್ಕೊಂಡ್ರು. ಅಲ್ಲಿಂದ ನೆಕ್ಸ್ಟು ನಾವು ಮತ್ತೆ ಗೇಮ್ ಆಡೋದಕ್ಕೆ ಅಂತ ಬಂದರು ಮಕ್ಕಳೆಲ್ಲ. ಇಲ್ಲಿ ನೋಡ್ತಾ ಇರೋದು ಅಲ್ಲೇ ಮಗ ಶುರು ಮಾಡ್ಕೊಂಡಿದ್ದೆ ಗೇಮ್ ಆಡೋದಕ್ಕೆ ಅಂದ್ಬಿಟ್ಟು. ನೆಕ್ಸ್ಟು ಏನೆಲ್ಲ ಗೇಮ್ ಆಡಿದ್ವಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಏಕೆಂದರೆ ಈ ವಿಡಿಯೋ ತುಂಬ ಲೆಂತಿ ಆಗ್ತಿದೆ.
ನಿಮಗೂ ಇಷ್ಟ ಆಗಲ್ಲ ಅಲ್ಲ ವಿಡಿಯೋ ನೋಡೋದಕ್ಕೆ. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮಿಕ್ಕಿದ ವಿಡಿಯೋಗಳ್ನೆಲ್ಲ ಶೇರ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಕೂಡ ಒಂದು ಗೇಮ್ ಮಾಡಿದೆ, ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಟೇಕ್ ಕೇರ್.